ಮಳೆ ಬಂದ್ರೆ ಪರಿಸ್ಥಿತಿ ಇನ್ನೂ ಭಯಾನಕ. ಗುಡ್ಡ ಮರ ಕಡಿದು ಅಪಾಯಕಾರಿ ಸ್ಥಿತಿ ನಿರ್ಮಾಣ. ಮಳೆಗಾಲದಲ್ಲಂತೂ ದೇವ್ರೇ ಕಾಪಾಡಬೇಕು. ಇನ್ನು ರಸ್ತೆ ಬದಿ ಮನೆ ಕಟ್ಕೊಂಡವರ ಕಥೆಯಂತೂ ಕೇಳೋದೇ ಬೇಡ. ಬಾಗಿಲು ತೆಗೆದ್ರೂ ಧೂಳು, ಕಿಟಕಿ ಮುಚ್ಚಿದ್ರೂ ಧೂಳು. ಒಟ್ಟಾರೆ ಇದು ಧೂಳಿನ ಗೋಡೌನಾಗ್ಬಿಟ್ಟಿದೆ. ಚಿಪ್ಪಗಿ, ಇಸಲೂರು, ಗೌಡಳ್ಳಿ, ಸಣ್ಣಕೇರಿ, ಬಿಸಿಲುಕೊಪ್ಪ ಸೇರಿದಂತೆ ಎಲ್ಲೂ 1 ಇಂಚಿನಷ್ಟು ಕೂಡ ಹೆದ್ದಾರಿಗೆ ಡಾಂಬರ್ ಹಾಕಿಲ್ಲ. ಜೊತೆಗೆ ಅಲ್ಲಲ್ಲಿ ಗುಡ್ಡಗಳನ್ನ ಮರಗಳನ್ನ ಕಡಿದು ಅಪಾಯಕಾರಿ ಸ್ಥಿತಿ ನಿರ್ಮಾಣ ಮಾಡಿಟ್ಟಿದ್ದಾರೆ. ದೊಡ್ಡ ವಾಹನ ತೆರಳುವಾಗ ಬೈಕ್ ಸವಾರರು, ಸಣ್ಣ ಪುಟ್ಟ ವಾಹನಗಳಲ್ಲಿ ಹೋಗುವವರ ಪರಿಸ್ಥಿತಿ ನೋಡೋದೇ ಬೇಡ. ಈಗಾಗಲೇ ಈ ಹೆದ್ದಾರಿ ಕಾಮಗಾರಿಯಿಂದಲೇ 2 ಮೃತಪಟ್ಟಿದ್ದಾರೆ. ಇನ್ನೆಷ್ಟು ಬಲಿಯಾಗಬೇಕೋ ಗೊತ್ತಿಲ್ಲ. ಶಿರಸಿ ಜಾತ್ರೆ ಸಮಯದಲ್ಲಂತೂ ಬಿದ್ದ ಸಣ್ಣ ಮಳೆಯಿಂದ 100 ವಾಹನ ಸವಾರರು ಪೆಟ್ಟು ಮಾಡಿಕೊಂಡಿದ್ರು. ಒಟ್ನಲ್ಲಿ ಮಳೆಗಾಲದಲ್ಲಂತೂ ಪ್ರಯಾಣಿಕರನ್ನ ದೇವ್ರೇ ಕಾಪಾಡಬೇಕು.